ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಸೇರಿ ನಾವು ಯಮನೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಳಿಯನ ಫಂಕ್ಷನ್ ಇರೋದ್ರಿಂದ ಸೊ ಎಲ್ಲರೂ ಟ್ರ್ಯಾಕ್ಸ್ ಮಾಡಿಕೊಂಡು ಸೊ ಎಲ್ಲರೂ ಸೇರಿ ನಾವು ಈ ಗುಡಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟೆಗೂಡಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಸೊ ಹೆಂಗೆ ನಾವು ಕೂತು ಟ್ರ್ಯಾಕ್ಸಲ್ಲಿ ಹೆಂಗೆ ಟ್ರಾವೆಲ್ ಮಾಡ್ತೀವಿ ಅಂತ ಇದು ನೋಡ್ಬೋದು. ಇಲ್ಲಿ ಯಮನೂರು ಹಳ್ಳಕ್ಕೆ ಫಸ್ಟು ನಾವು ಹೋಗ್ತೀವಿ. ಸೊ ಯಮನೂರು ಹಳ್ಳದಿಂದ ನಿಮ್ಗೆ ಕುದುರೆ ಗಾಡಿಗಳು ಸಿಗುತ್ತೆ. ಸೊ ಇಲ್ಲಿಂದ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಇದು ಏನು ನೀವು ನೋಡ್ತಿರಲ್ಲ, ಇದು ನಾವು ಯಮನೂರು ಹಳ್ಳಕ್ಕೆ ಹೋಗುವ ದೃಶ್ಯ. ಸೊ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈ ಥರ ನಿಮಗೆ ಅಂಗಡಿಗಳು ಸಿಗ್ತಾವೆ. ಸೊ ನೀವೇನಾದರೂ ಉಪ್ಪು ಮತ್ತು ಲಿಂಬೆಹಣ್ಣು ಇಲ್ಲಿ ಪರ್ಚೇಸ್ ಮಾಡಿ ಸೊ ಇಲ್ಲಿಂದ ನೀವೇನು ಮಾಡ್ಬೋದು, ಗೂಡಿಗೆ ಹೋಗ್ಬೋದು. ಇವಾಗ ನಾನು ಇಲ್ಲೇ ಹೋಗ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ ಹಳ್ಳನೂ ಹೆಂಗೈತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಏನು ಮಾಡ್ತೀರಿ, ನಿಮಗೆ ಚರಗಿ ಅದೆಲ್ಲ ಸಿಗುತ್ತೆ. ನೀವು ಜಳಕ ಮಾಡಲಿಕ್ಕೆ ಚರಗಿ, ಉಪ್ಪು, ಲಿಂಬೆಹಣ್ಣು ತೊಗೊಂಡು ನೀವು ಹೋಗ್ಬೋದು. ಇದು ನಾವು ಬೆಣ್ಣೆ ಹಳ್ಳ ಅಂತ ಕರಿತೀವಿ. ಸೊ ಈ ಪ್ಲೇಸು ನೀವೇನು ನೋಡ್ತಿರಲ್ಲ, ಬೆಣ್ಣೆ ಹಳ್ಳ ಅಥವಾ ಯಮನೂರು ಹಳ್ಳ. ಇದರ ವಿಶೇಷ ಏನು ಅಂತಂದರೆ, ಈ ಬೆಣ್ಣೆ ಹಳ್ಳದಲ್ಲಿ ಜಳಕ ಮಾಡಿದ್ರೆ ನಿಮಗೆ ಯಾವುದೇ ಚರ್ಮ ರೋಗ ಇದ್ದರೂ ಕೂಡ ಆ ಚರ್ಮ ರೋಗ ನಿವಾರಣೆ ಆಗುತ್ತಂತ. ಸೊ ಇದು ಇಲ್ಲಿನ ವಿಶೇಷವಾಗೈತಿ. ಸೊ ಮೊದಲೇನು ಮಾಡ್ತಾರೆ, ಬಂದು ಭಕ್ತರೆಲ್ಲ ಫಸ್ಟ್ ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಈ ಬೆಣ್ಣೆ ಹಳ್ಳದೊಳಗೆ ಸ್ನಾನ ಮಾಡಿ ಸೊ ಚರ್ಮ ರೋಗ ಎಲ್ಲ ನಿವಾರ ಆಗುತ್ತಂತ ಭಕ್ತರು ನಂಬಿದ್ದಾರೆ. ಸೊ ಇಲ್ಲಿಂದ ಏನು ಮಾಡ್ತಾರೆ ಅಂತಂದರೆ ಮಂದಿ ಮುಂದೆ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಅಲ್ಲಿ ನಾನು ನಿಮಗೆ ಹೋಗಿ ಅಲ್ಲಿ ವಿಡಿಯೋಸು ವಿಜುವಲ್ಸ್ ಎಲ್ಲ ನಾನು ತೋರಿಸ್ತೀನಿ ಅಂತ ನಿಮಗೆ. ಓಕೆ, ಥ್ಯಾಂಕ್ ಯು.